ಮರ್ಜನಹಳ್ಳಿ ಗ್ರಾಮದಲ್ಲಿ ರೈತ ಶಂಭುಗೌಡರ 2 ಎಕರೆ ಜಮೀನಿನಲ್ಲಿ ಕಳೆದ 6-7 ತಿಂಗಳ ಹಿಂದಿನಿಂದ ಶ್ರಮಪಟ್ಟು ಬೆಳೆದ ಭತ್ತದ ಗದ್ದೆಗೆ ಕಾಡಾನೆಗಳ ಹಿಂಡು ಪ್ರವೇಶಿಸಿ ತುಳಿದು ತಿಂದು ಸಂಪೂರ್ಣವಾಗಿ ನಾಶ ಮಾಡಿರುವ ಘಟನೆ ನಡೆದಿದೆ. ಕೆಲವೇ ದಿನಗಳಲ್ಲಿ ಕಟಾವು ಮಾಡಬೇಕಿದ್ದ ಮೊದಲ ಬೆಳೆ ಆನೆಗಳಿಂದ ನಷ್ಟವಾಗಿದೆ. ಬೆಳೆಯನ್ನು ನಂಬಿ ರೈತ ಶಂಭುಗೌಡ ಕೈ ಸಾಲ ಮಾಡಿದ್ದು, ಬೆಳೆ ನಾಶವಾದ ಪರಿಣಾಮ ಆತಂಕ ಪಡುವ ಪರಿಸ್ಥಿತಿ ಎದುರಾಗಿದೆ. ಭಾನುವಾರ ಮಧ್ಯಾಹ್ನ 12:30ರಲ್ಲಿ ಒಳಲಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಎಂ.ಕೆ. ದರ್ಶನ್ ಭೇಟಿ ನೀಡಿ ಮಾತನಾಡುತ್ತಾ, ಒಳಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲೂ ಹಾಗೂ ಮಲೆನಾಡು ಭಾಗದ ಕೆಲವು ಗ್ರಾಮದ ಕಡೆ ಆನೆಗಳ ಹಾವಳಿಯಿಂದ ರೈತರ ಬೆಳೆ ನಾಶವಾಗಿದ್ದು, ರೈತರಿಗೆ ಸೂಕ್ತ ಪರಿಹಾರ ಇದುವರೆಗೂ ಕೂಡ ಅರಣ್ಯ ಅಧಿಕಾರಿಗಳು ನೀಡಿರುವುದಿಲ್ಲ ಎಂದರು. ಹಾಗೂ ಪ್ರತಿದಿನ ರೈತರು, ಕೂಲಿ ಕಾರ್ಮಿಕರು, ಶಾಲೆ ಮಕ್ಕಳು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಆನೆಗಳ ಹಾವಳಿಯಿಂದ ಬೆಳೆ ಹಾನಿಗೆ ಒಳಗಾದ ರೈತ ಶಂಭುಗೌಡರ ಜಮೀನಿಗೆ ಅರಣ್ಯ ಅಧಿಕಾರಿಗಳು ಆರ್ಎಂಒ ಭೇಟಿ ನೀಡಿರುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಬೆಳೆಗಾರ ಸಂಘದ ನಿರ್ದೇಶಕರಾದ ಒಳಲಳ್ಳಿ ವೀರೇಶ್ ಮಾತನಾಡಿ, ಈ ಭಾಗದಲ್ಲಿ ರೈತರು ಸತತ ಕಾಡಾನೆಯ ಹಾವಳಿಯಿಂದ ಬೇಸತ್ತಿದ್ದು, ಇನ್ನು 15ರಿಂದ 20 ದಿನದಲ್ಲಿ ಭತ್ತ ಹಾಗೂ ಕಾಫಿ ಕಟಾವಿಗೆ ಬರಲಿದ್ದು, ಇಂತಹ ಸಂದರ್ಭದಲ್ಲಿ ಕಾಡಾನೆಗಳು ಪ್ರತಿನಿತ್ಯ ಬೆಳೆಯನ್ನು ನಾಶ ಮಾಡುತ್ತಿರುವುದು ರೈತರು ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ ಎಂದರು. ನಮ್ಮ ಅರಣ್ಯ ಇಲಾಖೆಯಿಂದ ಆಗಿರ್ಬೋದು ಯಾವುದೇ ಥರದ್ದು ಪರಿಹಾರ ಬಂದಿರಲ್ಲ. ನಾವು ಹಲವಾರು ಬಾರಿ ನಾವು ಒಳ್ಳಳ್ಳಿ ಪಂಚಾಯತಿ ಬೆಳೆಗಾರ ಸಂಘದಿಂದ ಹಲವಾರು ಬಾರಿ ನಾವು ಹೋಗಿ ವಿಚಾರಿಸಿದಾಗ ಬರುತ್ತೆ ಅಂತಿದ್ದಾರೆ. ಯಾವುದೇ ಥರದ್ದು ಪರಿಹಾರ ಆಗಲಿ ಯಾವುದು ಬಂದಿಲ್ಲ. ಇದೇ ಥರ ಮುಂದುವರೆದ್ರೆ ನಾವು ಲಾಸ್ಟ್ ಟೈಮ್ ಕಳೆದ ಮಾಡಿದಾಗೆ ಆನೆ ಪ್ರತಿಭಟನೆ ಮಾಡಿದಾಗೆ ಎಲ್ಲ ಬೆಳೆಗಾರ ಸಂಘದಿಂದನೂ ಸಮೇತ ಸೇರಿಸ್ಕೊಂಡು ನಾವು ಹೋಬಳಿ ಮಟ್ಟದಲ್ಲಿ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು ಬೃಹತ್ ಪ್ರತಿಭಟನೆ ಮಾಡಿ ಈ ವಿಚಾರವನ್ನು ನಾವು ಅಧಿಕಾರಿಗಳ ಗಮನಕ್ಕೆ ಮುಟ್ಟಿಸ್ಬೇಕು ಅಂತ ನಾವು ಈಗಾಗಲೇ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಈಗ ನಾನು ಬೆಳೆಗಾರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತೀನಿ. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅದಕ್ಕೇನು ನಮ್ಮ ರೈತರಿಗೆ ಏನು ಅದು ನಷ್ಟ ಆಗಿದೆ ಅದು ಭರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೇನೆ. ಅವ್ರಿಗೆ ಮೊದಲು ಹೇಳಿ, ರಾಜ್ಯದ ಆಡಳಿತ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯಾರೇ ಇರ್ಬೋದು, ನಮಗೆ ಸಾಲ ಕೊಟ್ಟಿದ್ರಿ, ನಮಗೆ ಸಾಲ ಕಟ್ಟಕ್ಕಾಗಲ್ಲ, ಇಲ್ಲಾಂದ್ರೆ ನಾವು ಪ್ರಾಣ ತ್ಯಾಗ ಮಾಡ್ಕೋಬೇಕಾಗುತ್ತೆ. ಇಂಥ ಪರಿಸ್ಥಿತಿಲಿ ಆನೆ ಸಮಸ್ಯೆ ಇದೆ, ಆಮೇಲೆ ಅದ್ರ ಕಾಟಿ ಸಮಸ್ಯೆ ಇದೆ. ಈ ರೈತರು ಬೆಳೆ ನಾನು ಕಳ್ಕೊಂಡಿದ್ದೀವಿ ಇವತ್ತು. ಅದರಿಂದ ನಾವು ಯಾವುದೇ ಕಾರಣಕ್ಕೆ ನಾವು ಈ ವರ್ಷದಲ್ಲಿ ವಿಪರೀತ ಮಳೆಯಿಂದ ನಾವು ಫಸಲು ಕಳ್ಕೊಂಡಿದ್ವಿ, ಮೆಣಸು ಕಳ್ಕೊಂಡಿದ್ವಿ, ರೋಬಿಸ್ಟಾ ಅಂತ ಕಳ್ಕೊಂಡಿದ್ವಿ, ಇವತ್ತು ಭತ್ತನೂ ಕಳ್ಕೊಂಡಿದ್ವಿ. ರೈತರ ಮಕ್ಕಳಿಗೆ ನೀವು ನೆರವಾಗಬೇಕು. ಒಂದೇ ₹1 ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇದು ಯಾವುದು ಬೆಳೆ ಪರಿಹಾರ ಹಾಕಿಲ್ಲ. ಅದನ್ನೇನು ಕಣ್ಮುಚ್ಕೊ ಕೂತಿದ್ದೀರಿ? ದಯಮಾಡಿ ಇಷ್ಟೊಂದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಒಳಲಳ್ಳಿ ಬೆಳೆಗಾರರ ಸಂಘದ ನಿರ್ದೇಶಕರಾದ ಹೇಮಂತ್, ನಿಕಟಪೂರ್ವ ಅಧ್ಯಕ್ಷರಾದ ಬಾಲು, ಜಗನ್ನಾಥ್, ವಿಶ್ವನಾಥ್, ಒಳಲಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಧಾಕರ್, ರೈತಪರ ಹೋರಾಟಗಾರರಾದ ಎಚ್.ಪಿ. ಹೂವಣ್ಣಗೌಡ ಇತರರು ಹಾಜರಿದ್ದರು. ರಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.